ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಹತಾಶೆ. ಆವೇಶವ ತೋರಿ ಅರಿವು ಕಳೆದುಕೊಳ್ಳಬೇಡಿ, ಹಿಂಸೆಯೇ ಅನಿವಾರ್ಯವೆಂಬ ನಿರ್ಣಯ ತೆಗೆದುಕೊಳ್ಳಬೇಡಿ. ಒಂದು ಸಂದರ್ಭದ ಮನಸ್ಥಿತಿ ಮತ್ತೊಂದು ಕ್ಷಣ ಬದಲಾಗಬಹುದು. ನೆನಪಿಸಿಕೊಂಡು ದುಃಖಪಟ್ಟರೆ ಸಂತೈಸುವವರು ಯಾರೋ? ಕೋಪ ಮನಸ್ಸನ್ನು ನುಂಗಿದರೆ ಅದು ಆಘಾತಕಾರಿಯೇ. ಎದೆ ಬಡಿದುಕೊಂಡು ಗೋಗರೆದರೂ ನಿಯಂತ್ರಿಸಲಾಗದು. ತಾಳ್ಮೆ ಎಂಬ ಮಂತ್ರದಿಂದಲೇ ಸಲಹಬೇಕು ವಿವೇಕವನ್ನು. ದಾರಿ ತಪ್ಪದಂತೆ ಎಚ್ಚರಿಸುತ್ತಿರಬೇಕು ವಿಚಾರಗಳನ್ನು. ಏರುಪೇರುಗಳು ಸಹಜ, ಹಾಗೆಂದು ಅಸ್ವಸ್ಥರಾಗಿ ಬಿಡುವುದೇ? ಸಹನೆ ಕಳೆದುಕೊಂಡು ಮತ್ತೊಬ್ಬರನ್ನು ಪರಚುವುದೇ? ಪೀಡಿಸಿ ಕಾಡಿಸುವುದು ಕಸುಬಾಗಿಸಿಕೊಳ್ಳುವುದೇ? ಬಿರುನುಡಿಯ ಬತ್ತಳಿಕೆಯ ಸಿದ್ಧಗೊಳಿಸಿಕೊಳ್ಳುವುದೇ? ಶಾಂತ ಚಿತ್ತದಿಂದ ವಿವೇಚಿಸಿ ಎಲ್ಲವೂ ಅರ್ಥವಾಗುವುದು. ಹೇಗೆ ಪ್ರತಿಕ್ರಿಯಿಸಬೇಕೆಂಬ ಸಂಗತಿಯೂ ಹೊಳೆಯುವುದು. ಹೆಚ್ಚಿನ ಸಲಹೆ ಬೇಕೆಂದರೆ ತಿಳಿದವರನ್ನು ಸಂಪರ್ಕಿಸಬಹುದು. ಸೂಚನೆಗಳ ಪಡೆದು ಸರಿಪಡಿಸಿಕೊಂಡು ಮುಂದುವರಿಯಬಹುದು. ಗಡಿಬಿಡಿ ತರಾತುರಿಯೊಳು ನಿರ್ಧಾರಗಳ ಪ್ರಕಟಿಸಬೇಡಿ. ಸಂಕಷ್ಟಗಳ ತಂದುಕೊಳ್ಳುವ ಗೋಜಿಗೆ ಹೋಗಬೇಡಿ. ನಾವೇನೆಂಬುದು ನಿರ್ಧರಿಸುವ ಸಮಯವಿದು ಬದುಕಿದು. ನಾವೇನೆಂಬುದು ನಿರ್ಧರಿಸುವ ಸಮಯವಿದು ಬದುಕಿದು. ಹತಾಶರಾಗುವ ಪ್ರಮೇಯವಿಲ್ಲ, ನೀತಿ ಎಂಬುದು ಉಳಿಯಲೇಬೇಕಲ್ಲ. ಹತಾಶರಾಗುವ ಪ್ರಮೇಯವಿಲ್ಲ, ನೀತಿ ಎಂಬುದು ಉಳಿಯಲೇಬೇಕಲ್ಲ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.